ಈ ಶ್ರದ್ಧಾಂಜಲಿ ಸಭೆಗೆ ಬಂದಿರೋದಕ್ಕೆ ಕೃತಜ್ಞತೆಗಳನ್ನು ಧನ್ಯವಾದಗಳು. ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಅರ್ಹತೆ ಇರಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಅದೊಂದು ಅಭಿಜಾತ ಪ್ರತಿಭೆ. ಬದುಕಿನಲ್ಲಿ ನಾವು ಬಹಳ ಕಷ್ಟ ಅನುಭವಿಸಿದ್ದೀವಿ, ಅವಮಾನ ಅನುಭವಿಸಿದ್ದೀವಿ, ಸಂಕಷ್ಟಕ್ಕೆ ಗುರಿಯಾಗಿದ್ದೀವಿ. ಈಗೆಲ್ಲ ನಾವು ನಮ್ಮ ಬಾಲ್ಯದ ಜೀವನವನ್ನು, ಹರಿಯದ ಜೀವನವನ್ನು ಜ್ಞಾಪಿಸ್ಕೊಂಡು ಬಹಳಷ್ಟು ಸಂದರ್ಭಗಳಲ್ಲಿ ಆತ್ಮವಿಮರ್ಶೆ ಮಾಡಬೇಕು. ನನಗೆ ಇಬ್ಬರು ಮಹಾನ್ ವ್ಯಕ್ತಿಗಳು ಅವರ ಬದುಕಿನಲ್ಲಿ ಅನುಭವಿಸಿದಂತಹ ನೋವು, ಹಿಂಸೆ, ಅಪಮಾನ ನನ್ನನ್ನು ಯಾವಾಗಲೂ ಕಾಡ್ತಾ ಇರ್ತದೆ. ಒಂದು ವಿಶ್ವಜ್ಞಾನಿಯಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಎರಡನೆಯವರು ನಮ್ಮ ಮೇರು ಸಾಹಿತಿಗಳಾದಂತಹ ಎಸ್ ಎಲ್ ಭೈರಪ್ಪನವರು. ಇವರ ಬಾಲ್ಯದ ಇತಿಹಾಸವನ್ನು ನೀವು ಓದ್ಬಿಟ್ರೆ ಹೀಗೂ ಇತ್ತ ಜೀವನ, ಹೀಗೂ ಇದ್ದು ಇಷ್ಟು ಹಿನ್ನೆಲೆ ಉಳ್ಳವರು ಇಂತಹ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯವಾಯ್ತಾ ಅನ್ನೋದನ್ನು ನಮ್ಮ ಇಂದಿನ ಯುವಜನತೆ ಅವರ ಬದುಕನ್ನು ಅವರು ಪುನರ್ವಿಮರ್ಶೆಗೆ ಹಚ್ಚಿಕೊಳ್ಬೇಕು. ನಮ್ಗೆ ಏನೆಲ್ಲ ಸವಲತ್ತುಗಳಿದೆ, ಏನೆಲ್ಲ ಅನುಕೂಲಗಳಿದೆ, ಏನೆಲ್ಲ ಗೌರವ ಮಾನ್ಯಗಳಿದೆ ಸರ್ ಈ ಸಮಾಜದಲ್ಲಿ. ಆದರೆ ನಾವು ಆ ಮಟ್ಟಕ್ಕೆ ಯಾತಕ್ಕೆ ಏರೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಅವರ ಆ ಬದುಕಿನ ಸಂಕಷ್ಟಗಳೇ ಅವರನ್ನು ಅಷ್ಟೆತ್ತರಕ್ಕೆ ಎತ್ತೋದಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಭೈರಪ್ಪನವರು ಇದ್ದಾರಲ್ಲ, ನನಗೆ ಕುವೆಂಪುರವರ ಒಂದು ಪದ್ಯ ಜ್ಞಾಪಕ ಬರ್ತದೆ. ನಾನೇರು ಎತ್ತರಕ್ಕೆ ನೀನೇರಬಲ್ಲೆಯ, ನಾನಿಳಿಯುವ ಆಳಕ್ಕೆ ನೀನಿಳಿಯಬಲ್ಲೆಯ. ನೋಡ್ರಿ, ಅವ್ರು ಹೇಳ್ತಾರೆ, ಈ ಮಾತು ಕುವೆಂಪುರವ್ರಿಗೆ ಅಷ್ಟೇ ಅಲ್ಲ, ಯಾವ ಯಾವ ಮೇರು ವ್ಯಕ್ತಿತ್ವದ ನಮ್ಮ ಸಮಾಜದ ಸಾಹಿತಿಗಳು, ರಾಜಕಾರಣಿಗಳು, ಪ್ರಬುದ್ಧರಿದ್ದಾರೆ ಅವರೆಲ್ಲ ಅನ್ವಯ ಆಗ್ತಾರೆ. ಬಹುಶಃ ಭೈರಪ್ಪನವರನ್ನ ಟೀಕೆ ಮಾಡಿದವರು, ಅವರನ್ನ ಇಷ್ಟಪಟ್ಟವರು 90 ಭಾಗ ಆದರೆ ಅವರನ್ನ ಟೀಕೆ ಮಾಡಬೇಕು ಅಂತಿದ್ದವರೇನೆ 10 ಭಾಗ ಇತ್ತು. ಅವ್ರು ಬೆಳಿಗ್ಗೆ ಎದ್ರೆ ಇನ್ನೇನು ಕೆಲಸ ಇಲ್ಲ. ಅವ್ರನ್ನ ಎಡಪಂಥೀಯರು ಅಂತ ಹೇಳಿ ಕರಿತೀವಿ. ಪತ್ರಿಕೆಯವರು ಇವರೆಲ್ಲ ಎಡಚುರು ಅಂತ ಹೇಳಿ ಕರೀತಾರೆ. ಇವರು ಬೆಳಿಗ್ಗೆ ಎದ್ರೆ ಭೈರಪ್ಪನವ್ರನ್ನ ಟೀಕೆ ಮಾಡೋದೇ ಕೆಲಸ. ಆದರೆ ಟೀಕೆ ಮಾಡೋರು ತಿಳ್ಕೊಳ್ಬೇಕು, ಕುವೆಂಪುರವರ ಪದ್ಯವನ್ನು ಜ್ಞಾಪಕ ಇಟ್ಕೊಳ್ಬೇಕು. ಅದು ಸಾಮಾನ್ಯವಾದಂತಹ ವಿಚಾರ ವಿಮರ್ಶೆ ಅಲ್ಲ. ಅಂತಹ ವ್ಯಕ್ತಿತ್ವವನ್ನು ಅವರು ಇನ್ನೂ ಒಂದು ಬರೀತಾರೆ ಕುವೆಂಪುರವರು ತುಂಬ ಚೆನ್ನಾಗಿ. ಇಲ್ಲಿ ಉಗಲಿಲ್ಲವೋ ಬೇಡ, ಇದು ಪಕ್ಷಿ ಕಾಶಿ ಅಂತ ಹೇಳ್ತಾರೆ. ಬೇಡ ಅಂತ ಹೇಳಿದ್ರೆ ಬೇಡ, ಬೇಟಗಾರ, ನೀನು ಇಲ್ಲಿ ಬರಬೇಡಪ್ಪ, ಇದು ಪ್ರಶಾಂತವಾದಂತಹ ಬದುಕನ್ನು ಕಟ್ಟಿಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ಇರ್ತಕ್ಕಂತಹದ್ದು. ನೀನು ಬಂದು ಇಲ್ಲಿ ಗೊಂದಲ ಏರ್ಪಡಿಸ್ಬೇಡ, ಒಳ್ಳೆಯವ್ರ ಮೇಲೆ ಬಾಳ ಪ್ರಯೋಗ ಮಾಡಿ ನೀನು ಅವರನ್ನು ಹಾಳು ಮಾಡೋ ಕೆಲಸ ಮಾಡಬೇಡ. ನೋಡ್ರಿ, ಇದೆಲ್ಲ ಕುವೆಂಪುನವ್ರ ಕಾಲದಲ್ಲೂ ಇತ್ತು, ಭೈರಪ್ಪನವ್ರಿಗೂ ಕೂಡ ಅದು ಅನ್ವಯ ಆಗ್ತದೆ. ಯಾತಕ್ಕೆ ಅಂತ ಹೇಳಿದ್ರೆ ಅವರನ್ನ ಟೀಕೆ ಮಾಡ್ತಿದ್ದಂತಹ ವ್ಯಕ್ತಿಗಳು ಅವರನ್ನ ತುಂಬ ಕೆಟ್ಟದಾಗಿ ಪ್ರತಿಬಿಂಬಿಸೋದಕ್ಕೆ ನೋಡ್ತಾರೆ. ಬಹಳಷ್ಟು ಜನ ಹೇಳ್ತಾರೆ, ತಪ್ಪು ವಿಮರ್ಶೆ ಮಾಡ್ತಾರೆ, ವ್ಯಾಖ್ಯಾನ ಮಾಡ್ತಾರೆ. ಅವರು RSS ಹಿನ್ನೆಲೆಯಿಂದ ಖಂಡಿತ RSS ಹಿನ್ನೆಲೆಯಿಂದ ಬಂದವರಲ್ಲ, ಆರ್ಯ ಸಮಾಜದ ಹಿನ್ನೆಲೆಯಿಂದ ಬಂದವರು. ಆರ್ಯ ಸಮಾಜದ ಒಬ್ಬ ಮೆಂಬರ್ ಆಗಿ ಎರಡು ಸಾರಿ ಅವರು ಬಡವರಿಗೆ ಮದುವೆ ಮಾಡಿಸ್ತಾರೆ ಆರ್ಯ ಸಮಾಜದಲ್ಲಿ. ಅದನ್ನೆಲ್ಲ ನಾವು ತಿಳ್ಕೊಳ್ಳದೆ ಅವ್ರನ್ನ ಬ್ರಾಹ್ಮಣರು ಅಂದ ತಕ್ಷಣ ಅವ್ರನ್ನ RSSನವರು ಅಂದ್ಬಿಡೋದು, ಗೌಡ್ರು ಅಂದ ತಕ್ಷಣ ಅವರನ್ನ JDS ಅಂದ್ಬಿಡೋದು, ಗೊತ್ತಾಯ್ತೆ. ಲಿಂಗಾಯತರು ಅಂದ ತಕ್ಷಣ BJP ಅವರು ಅಂದ್ಬಿಡೋದು. ಹಿಂದೆ ಮುಂದೆ ಯಾವ ವಿಮರ್ಶೆ ಇದು ಮಾಡೋದಿಲ್ಲ ಅವರು, ಗೊತ್ತಾಯ್ತು. ಇಲ್ಲಿ ಇಂತಹ ಒಂದು ಪಟ್ಟವನ್ನ ಬಿರುದನ್ನ ಬ್ರಾಹ್ಮಣರು
ಭೈರಪ್ಪನವರು ಅನ್ನುವ ಒಂದೇ ಕಾರಣಕ್ಕೆ ಅವ್ರ ಮೇಲೆ ಈ ರೀತಿ ಗೂಬೆ ಕೆಲಿಸ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾರೆ. ಆದರೆ ನೀವು 3 ಜನರ ವ್ಯಕ್ತಿತ್ವವನ್ನು ತಿಳ್ಕೊಳ್ಬೇಕಿಲ್ಲಿ. ಒಂದು ಕುವೆಂಪುರವರು, ಎರಡನೇವರು ಡಾಕ್ಟರ್ ರಾಜ್ಕುಮಾರ್ ಅವರು, ಮೂರನೇವರು ಎಸ್.ಎಲ್. ಭೈರಪ್ಪನವರು. ಇವರು ಎಲ್ಲ ಇತಿಮಿತಿಗಳನ್ನ ಮೀರಿ ಬೆಳೆದಂಥವ್ರು. ಯಾರು ಹಿಡಿತಕ್ಕೂ ಸಿಗ್ತಾ ಇರಲಿಲ್ಲ. ಅವರು ಯಾರು ವಿಮರ್ಶೆಯನ್ನು ಕೂಡ ಅವರು ಕೇರ್ ಮಾಡ್ತಾ ಇರಲಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಹಾಗೆ ಮಾಡುವವರ ಮನಸ್ಸು ಕಲುಷಿತವಾಗಿರ್ತದೆ ಅನ್ನೋದು ಗೊತ್ತು ಅವರು. 8-9ನೇ ಶತಮಾನದಲ್ಲಿ ಬರ್ತಕ್ಕಂತಹ ದಂಡಿ ಅನ್ನೋ ಒಬ್ಬ ಕವಿ ತನ್ನ ಕಾವ್ಯಾದರ್ಶದಲ್ಲಿ ಹೇಳ್ತಾನೆ ತುಂಬ ಚೆನ್ನಾಗಿ, ನವನವೋನ್ಮೇಷ ಶಾಲಿನಿ ಪ್ರತಿಭಾ, ನವನವೋಲ್ಲೇಖ ಶಾಲಿನಿ ಪ್ರತಿಭಾ. ನಾವು ಬರೆದಿರ್ತಕ್ಕಂತಹದ್ದು ಹೊಸ ಹೊಸ ಅಂಶಗಳನ್ನು, ವಿಚಾರಗಳನ್ನು ಒಳಗೊಂಡಿರಬೇಕು. ಅದನ್ನು ಓದಿದ್ರೆ ನಾವು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುವಾಗಿರಬೇಕು. ನೋಡ್ರಿ, 8ನೇ ಶತಮಾನದಲ್ಲಿ ಅವನು ವಿಮರ್ಶೆಗೆ ಸಂಬಂಧಪಟ್ಟಂತೆ ಕಾವ್ಯಾದರ್ಶ ಕೃತಿನಲ್ಲಿ ಹೇಳ್ತಾನೆ. ಸಂಸ್ಕೃತದಲ್ಲಿದೆ ಅದು. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭೈರಪ್ಪನವರಿದಾರಲ್ಲ, ಅಪ್ಪಟ ಅಭಿಜಾತ ಪ್ರತಿಭೆ, ಸೃಜನಶೀಲ ವ್ಯಕ್ತಿತ್ವದ ಮತ್ತೊಂದು ಹೆಸರೇ ಭೈರಪ್ಪನವರು. ನಾನು ಪ್ರಾರಂಭದಲ್ಲಿ ಆನಂದ್ರು ಅವರ ಕಾದಂಬರಿಗಳನ್ನು ಓದ್ಕೊಂಡು, ಅನಂತರ ತ್ರಿವೇಣಿಯವರ ಕಾದಂಬರಿಯನ್ನು ಓದ್ಕೊಂಡು, ಅನಂತರ ಕಾರಂತರ ಕಾದಂಬರಿ 42ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿದ್ದಾರೆ ಕಾರಂತರ. ಅವರನ್ನು ಓದ್ಕೊಂಡು ಹೀಗೆ ಈ ಪರಂಪರೆಯಲ್ಲಿ ತಾರಸು ಅವರ ಕಾದಂಬರಿ ದುರ್ಗಾಸ್ತಮಾನ ಇದೆ. ಇಂತಹ ಕಾದಂಬರಿಗಳನ್ನು ಓದ್ಕೊಂಡು ಬೆಳೆದವರಿಗೆ ದುತ್ತನೇ ಆವಿರ್ಭವಿಸಿದವರು ಎಸ್.ಎಲ್. ಭೈರಪ್ಪನವರು. ಯಾತಕ್ಕೆ ಅಂತ ಹೇಳಿದ್ರೆ, ಎಸ್.ಎಲ್. ಭೈರಪ್ಪನವರಿಗೆ ನನಗೆ ಯಾವಾಗ ಪರಿಚಯ ಆಯಿತು ಅಂತ ಹೇಳಿದ್ರೆ, ಸೆಕೆಂಡ್ ಇಯರ್ BA ನಲ್ಲಿ 1970ರಲ್ಲಿ ನಾವು ಓದುವಾಗ ಅವರ ವಂಶವೃಕ್ಷ ಕಾದಂಬರಿ ನಮಗೆ ಟೆಕ್ಸ್ಟ್ ಆಗಿತ್ತು. ವಂಶವೃಕ್ಷ ಕಾದಂಬರಿ ಅವಾಗ ಯಾವುದೇ ಕಾದಂಬರಿ ನಾಟಕ ಇಟ್ಟರು ಕೂಡ ಸೆಮಿನಾರ್ಗಳು ಮಾಡ್ತಾ ಇದ್ರು. ಮಹಾರಾಜಾಸ್ ಕಾಲೇಜಲ್ಲಿ ಸೀನಿಯರ್ BA ಹಾಲ್ನಲ್ಲಿ ಒಂದು ದಿವಸ, ಅದು ಸೆಕೆಂಡ್ ಇಯರ್ BA ಟೆಕ್ಸ್ಟ್ ಆಗಿದ್ದರಿಂದ 1970ರಲ್ಲಿ ಆ ಟೆಕ್ಸ್ಟನ್ನು ಕುರಿತು ಒಂದು ಸೆಮಿನಾರನ್ನು ಮಾಡಬೇಕು ಅಂತೇಳಿ, ಆಗ ಮಹಾರಾಜ ಕಾಲೇಜಿನಲ್ಲಿ 70ರ ದಶಕದಲ್ಲಿ ಕನ್ನಡ ಸಂಘನೂ ಇತ್ತು. ನಾನು ಆ ಕನ್ನಡ ಸಂಘ ಸೆಕ್ರೆಟರಿ ಆಗಿದ್ದೆ. 50 ಪೈಸಾ ಒಂದೊಂದು ಟಿಕೆಟ್ ಯಾರು ಇಷ್ಟ ಇರುತ್ತೆ ಸರ್ ಅವರೆಲ್ಲ ತಗೊಳ್ಬೇಕು. ಕನ್ನಡ ಸಂಘದಿಂದಲೇ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾಯಿದ್ವಿ. ಆವಾಗ ಫಸ್ಟ್ ಇಯರ್ BA ಕನ್ನಡ ಆಪ್ಷನಲ್ಲಿ ಹುಡುಗರು 4 ಸೆಕ್ಷನ್ ಇತ್ತು. ಫಸ್ಟ್ ಇಯರ್, ಸೆಕೆಂಡ್ ಇಯರ್ BA, ಫೈನಲ್ ಇಯರ್ BAಗೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಸೀನಿಯರ್ BA ಹಾಲ್ನಲ್ಲಿ ಆ ವಂಶವೃಕ್ಷ ಕಾದಂಬರಿ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ನಮ್ಮ ಪ್ರೊಫೆಸರ್ಗಳು ಹೇಳಿದ್ರು, ನೋಡ್ರಿ ಭೈರಪ್ಪನವ್ರು ಕರೆಸ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾತನಾಡೋದಕ್ಕೆ ನೀವೆಲ್ಲ ಪ್ರಿಪೇರ್ ಆಗಿ ಬರಬೇಕು. ಕಾದಂಬರಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಪ್ರಾಮಾಣಿಕವಾಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು 15 ಜನ ಹೆಸರು ಪಟ್ಟಿ ಮಾಡ್ಕೊಂಡು ಸ್ಟೇಜ್ ಮೇಲೆ ನಿಂತು ಆ ಕಾದಂಬರಿ ಬಗ್ಗೆ ಮಾತಾಡಬೇಕು. ಆಮೇಲೆ ಭೈರಪ್ಪನವ್ರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ. ಅದಕ್ಕೆ ಪ್ರಿಪ್ರೇಷನ್ 2 ಸಾರಿ 3 ಸಾರಿ ಆಗಿನ್ನೂ ನಮಗೆ ಅರಿವು ಅಷ್ಟು ಬೆಳೆದಿರಲಿಲ್ಲ. ನಾವು ಹಳ್ಳಿಯಿಂದ ಹೋಗಿ ಮಕ್ಕಳು ಆಗ ಬಿಡಲಿಲ್ಲ. 8 ದಿವಸ ಟೈಮ್ ಕೊಟ್ಟಿದ್ರು. ಅಷ್ಟೊಳಗೆಲ್ಲ ಓದಿ ಕೊನೆಗೆ ಭೈರಪ್ಪನವರು ಮೊದಲ ಬಾರಿಗೆ ಭೈರಪ್ಪನವರನ್ನು ನಾನು ನೋಡಿದ್ದೆ. ಎನರ್ಜೆಟಿಕ್ ಅಂಡ್ ಎಂಥ್ಯೂಸಿಯಾಸ್ಟಿಕ್. ಅದು ನೋಡಿದ್ರೆ ಒಂದು ಹೊಸ ಆಲದ ಮರ, ಬೆಳೆದಿರ್ತಕ್ಕಂಥ ಆಲದ ಮರ ನೋಡಿದಂಗೆ ಅವರು ಎಷ್ಟು ಫಾಸ್ಟಾಗಿ ನಡೆಯೋರು, ಎಷ್ಟು ಫಾಸ್ಟಾಗಿ ಒಳ್ಳೆ ವಾಗ್ಮಿಗಳು. ಸುಮಾರು 1-1.5 ಗಂಟೆ ಮಾತಾಡೋದು. ಹೌದು, ಅವಾಗಲೇ ಅನ್ನಿಸ್ತು ಇವರು ಸಾಮಾನ್ಯವಾದಂತಹ ಪ್ರತಿಭೆ ಅಲ್ಲ, ಈ ವ್ಯಕ್ತಿ ಏನೋ ಒಂದು ಅದ್ಭುತವಾದ ಶಕ್ತಿ ಅವ್ರಿಗಿದೆ ಅಂತ. ಅದಾದ ನಂತರ ನಾನು 2ನೇ ಸಾರಿ ನೋಡಿದ್ದು 1990ರಲ್ಲಿ ರಿಫ್ರೆಷರ್ ಕೋರ್ಸ್ ಅಂತ ಮಾಡ್ತಾರೆ. ಡಿಗ್ರಿ ಲೆಕ್ಚರರ್ಸ್ಗೆ, ಪ್ರೊಫೆಸರ್ಗೆಲ್ಲ ಕರೆದು ಮೈಸೂರಿನಲ್ಲಿ 15 ದಿವಸ 18 ದಿವಸ 20 ಅದಕ್ಕೆಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ. ಇಂಪ್ಲಿಮೆಂಟ್ ಕೊಡಬೇಕಾದ್ರೆ ಆ ಸರ್ಟಿಫಿಕೇಟ್ಸು ಡೇಟ್ ಎಲ್ಲ ನಾವು ಅಪೀಲ್ ಮಾಡಿಕೊಡ್ಬೇಕು ಏಜಿಗೆ, ಗೌರ್ಮೆಂಟ್ಗೆ ಎಲ್ಲ. ಅದಕ್ಕೋಸ್ಕರ ಅದು ಕಂಪಲ್ಸರಿ. ಯಾಕೆಂದರೆ ರಿಫ್ರೆಷರ್ ಕೋರ್ಸ್ ಹೊಸ ಟೆಕ್ಸ್ಟ್ಗಳು ಪ್ರತಿ ವರ್ಷ ಫಸ್ಟ್ ಇಯರ್ BAಗೆ 4-5 ಹೊಸ ಟೆಕ್ಸ್ಟ್ಗಳು, ಸೆಕೆಂಡ್ ಇಯರ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದನ್ನು ಹೇಗೆ ಪಾಠ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅಂತ ಟ್ರೈನಿಂಗ್ ಕೊಡೋದು. ಅದಕ್ಕೆ
ಈ ಮಹಾರಾಜ ಗಂಗೋತ್ರಿನಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅವರನ್ನ ರಿಸೋರ್ಸ್ ಪರ್ಸನ್ ಆಗಿ ನಮ್ಮ ಭೈರಪ್ಪನವ್ರನ್ನ ಕರೆದು 91 ಇರಬೇಕು ಅಂತ ಹೇಳುತ್ತೆ, ನಾನು ಜ್ಞಾಪಕ ಇಲ್ಲ ಸರಿ. ಈ ಒಟ್ಟಿನಲ್ಲಿ ಗಂಗೋತ್ರಿನಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಒಂದೊಂದು ಬ್ಯಾಚ್ಗೆ ಅದಕ್ಕೆ ರಿಫ್ರೆಷರ್ ಕೋರ್ಸ್ಗೆ 40 ಜನ 45 ಜನ ಇರ್ತಿದ್ರು, ಎಲ್ಲ ಪ್ರೊಫೆಸರ್ಸು ಲೆಕ್ಚರರ್ಸು. ಅಲ್ಲಿ ಇವರು ಭೈರಪ್ಪನವ್ರು ಬಂದು, ಅದು 2ನೇ ಸಾರಿ ಅವ್ರನ್ನ ನಾನು ನೋಡಿ, ಭೈರಪ್ಪನವ್ರು ಬಂದು ಕುರ್ಚಿ ಮೇಲೆ ಬಂದು ಏನು ಮಾತಾಡಿಲ್ಲ, ಎಲ್ಲರೂ ನಮಸ್ಕಾರ ಮಾಡ್ತೀವಿ ಎದ್ದು ಕೈ ಮುಗಿದ್ವಿ ಕುಳಿತುಕೊಂಡು. ಅವ್ರು ಕೇಳಿದ್ದು ಒಂದೇ ಪ್ರಶ್ನೆ, ನೀವೆಲ್ಲ ಕನ್ನಡ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಒಂದು ದಿವಸಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಎಷ್ಟು ಸಾರಿ ಕನ್ನಡ ಪುಸ್ತಕಗಳನ್ನ ಓದ್ತೀರಿ, ಯಾವ್ಯಾವ ಪುಸ್ತಕ ನೀವು ಓದಿರ್ತೀರಿ, ಅದನ್ನೆಲ್ಲ ನಾನು ಹೇಳಬೇಕು. ಕನ್ನಡದ ಬಗ್ಗೆ ನೀವು ಮಕ್ಕಳಿಗೆ ಹೇಳಬೇಕಾದ್ರೆ ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ, ನಿಮ್ಮ ವ್ಯಕ್ತಿತ್ವ ಏನು, ನೀವೆಷ್ಟು ಬೆಳೆದಿದ್ದೀರಿ, ಬೆಳವಣಿಗೆ ಕಡೆ ನಿಮ್ಮ ಮನಸ್ಸೇನು ಕೊಡ್ತಾ ಇದ್ದೀರಿ, ಇದನ್ನೆಲ್ಲ ಸುಮಾರು ಒಂದು 1/4 ಗಂಟೆ ಅರ್ಧ ಗಂಟೆ ಹೇಳೋದು. ಹೇಳಿ ಆದಮೇಲೆ ಅಲ್ಲೂ ಎಡಪಂಥೀಯರಿದ್ದರು ನಮ್ಮ ಲೆಕ್ಚರರ್ಸಲ್ಲೂ ಕೂಡ. ಅವ್ರಿಗೆ ಕಿರುಕು ಮಾಡಬೇಕು ಅಂತಲೇ ಒಂದು ಗುಂಪು ಯಾವಾಗ ಅವ್ರ ಜೊತೆ ಅವ್ರು ನಮ್ಮನ್ನ ಸೇರಿಸ್ತಿರ್ಲಿಲ್ಲ, ಹೋಗೋದೇನೋ ಆ ಕಡೆ ಅನ್ನೋದು. ಅವ್ರದ್ದೇ ಒಂದು ಗುಂಪು, ಯಾವ್ಯಾವ ಪ್ರಶ್ನೆ ಕೇಳಬೇಕು ಅವ್ರಿಗೆ, ಈ ಕಟ್ಟಿಗೆ ಸಿಲಿಸ್ಬೇಕು. 3 ಗಂಟೆ ಒಂದು ಟೈಮ್ ಕೊಟ್ಟಿದ್ದು ಅವ್ರಿಗೆ, ಅದರಲ್ಲಿ 2 ಗಂಟೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು, 1 ಗಂಟೆ ಚರ್ಚೆ. ಅವರು ಮನೆಯಲ್ಲೇ 2-3 ದಿವಸ ನಮ್ಮ ಮೊದಲೇ ಟೈಮ್ ಟೇಬಲ್ ಕೊಟ್ಬಿಡ್ತಾರೆ, ರಿಸೋರ್ಸ್ ಪರ್ಸನ್ ಯಾರ್ಯಾರು ಅಂತೇಳಿ 15 ದಿವಸಕ್ಕೆ ಆಗೋದು. ಭೈರಪ್ಪನವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಅವರೆಲ್ಲ ಪಟ್ಟಿ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು. ಅವರು ಕ್ಲಾಸ್ ಕೊಟ್ಟಾದ್ಮೇಲೆ ಅವ್ರು ಹೇಳಿದ್ರು, ಈಗ ನನ್ನ ಪಾಠ ಎಲ್ಲ ಕೇಳಿದ್ದೀರಿ, ನೀವು ಏನು ಹೇಳಿದ್ರಿ ಅಂತ, ಈಗ ನಿಮ್ಮ ನನಗೂ ಕೆಲವು ಏನು ಡಿಸ್ಕಷನ್ ನಡೀಲಿ ಅಂತ. ಅವರನ್ನು ಶಿಕ್ಷೋದಕ್ಕೆ ಏನೇನು ಸತತ ಪ್ರಯತ್ನ ಮಾಡೋದು, ಅದಕ್ಕೆಲ್ಲ ಉಲ್ಟಾ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿಬಿಟ್ರು ಭೈರಪ್ಪನವರು. ಒಬ್ಬರು ಒಂದು ಉತ್ತರ ಕೊಡೋಕ್ಕಾಗೋದಿಲ್ಲ, ಅದೊಂದು ಜ್ಞಾನದ ಪರ್ವತ. ಅದು ಅವ್ರ ಮುಂದೆ ಇವ್ರು ಸಣ್ಣ ಸಣ್ಣ ಹಣ್ಣುಗಳು ಗುಡ್ಡಗಳು. ಕೊನೆಗೆ ಅವರೇ ಹೇಳೋದು, ನೋಡ್ರಪ್ಪ ನೀವು ಈ ರೀತಿ ಉದ್ದೇಶ ಅವ್ರಿಗೆ ಗೊತ್ತಾಗುತ್ತೆ, ತುಂಬ ಶಾರ್ಪ್ ವ್ಯಕ್ತಿತ್ವ. ಯಾತಕ್ಕೆ ಅಂತ ಹೇಳಿದ್ರೆ ಆ ರೀತಿ ಅವ್ರ ಬದುಕೇ ರೂಪುಗೊಂಡಿರ್ತದೆ. ಅವರು ಹೇಳೋದು, ಈ ರೀತಿ ಎಲ್ಲ ನೀವು ಒಣ ಪ್ರತಿಷ್ಠೆ, ಒಣ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಬೆಳೆಯೋದು ಬದಲು ನೀವು ಎಲ್ಲರೂ ಸಾಹಿತ್ಯ ಓದ್ಬೇಕು, ನೀವು ಎಷ್ಟು ಓದ್ತೀರೋ ಅಷ್ಟು ನೀವು ಗಟ್ಟಿತನ ಬರ್ತೀವಿ ಅಂತ ಹೇಳೋದು. ಯಾರೋ ಒಬ್ಬ ಹುಡುಗ ನಿಂತ್ಕೊಂಡು ಒಬ್ಬ ಲೆಕ್ಚರರ್ ಅಂತ ಹೇಳೋದು, ಲೇಖನಿ ಖಡ್ಗಕ್ಕಿಂತ ಶಕ್ತಿಶಾಲಿಯಾದದ್ದಲ್ವೇ ಅಂತೇಳಿ. ಆಗ ಅದೊಂದು ಮಾತು ಪ್ರಚಲಿತ ಆಯಿತು, ಲೇಖನಿ ಖಡ್ಗಕ್ಕಿಂತ ಶಕ್ತಿಶಾಲಿಯಾದದ್ದು ಅಂತ ಹೇಳಿ. ಯಾರೋ ಬೇರೆ ದೇಶದ ಒಬ್ಬ ವಿಮರ್ಶಕ ಅದನ್ನು ಎಲ್ಲೋ ಪ್ರಾಸಂಗಿಕವಾಗಿ ಹೇಳಿರ್ತಾನೆ. ಅದನ್ನು ಕೇಳಿದಾಗ ಅವ್ರು ಒಂದೇ ಮಾತು ಹೇಳ್ತಾರೆ, ಯಾವ ಲೇಖನೇನು ಶಕ್ತಿಶಾಲಿ ಅಲ್ರಿ. ಮೊನ್ನೆಲ್ಲೂ ಅದೇ ಹೇಳಿದ್ದಾರೆ ನೋಡ್ರಿ ಅವರು. ಕತೆ ಕಾದಂಬರಿ ಇದೆಲ್ಲ ಯಾವ ಬದಲಾವಣೆನೂ ಮಾಡೋದಿಲ್ಲ, ಬದಲಾವಣೆ ಆಗ್ಬಿಡುತ್ತೆ. ಹಾಗಾದರೆ ರಾಮಾಯಣ ಮಹಾಭಾರತ ಬಂದಾಗ ಮಹಾಭಾರತ ಓದಿದವರು ಯಾವ ಕಾರಣಕ್ಕೂ ಅಣ್ಣ ತಮ್ಮದರಿಗೆ ಗಲಾಟೆನೇ ಆಗಬಾರ್ದು. ಈಗೇನು ನೋಡ್ತಾ ಇದ್ದೀವಿ ನಾವು, ಮಹಾಭಾರತ ಓದ್ತೀವಿ, ರಾಮಾಯಣ ಓದ್ತೀವಿ, ಏನೂ ಆಗೋದಿಲ್ಲ. ನಮ್ಮ ಮನಸ್ಸಿನ ಶಾಂತಿಗೆ, ನೆಮ್ಮದಿಗೆ ಅದನ್ನು ಓದೋದು. ಅದೇ ರೀತಿ ಯಾವ ಲೇಖನಿಗೂ ಕೂಡ ಯಾವ ಪರಿವರ್ತನೆಯೂ ಆಗೋದಿಲ್ಲ. ಅದೆಲ್ಲ ಸುಮ್ಮನೆ ಮಿತ್ ಅಷ್ಟೇ. ಅದು ನೀವು ಅದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಬೇಡಿ ಅಂತ ಹೇಳಿ ತುಂಬ ಚೆನ್ನಾಗಿ 3ನೇ ಸಾರಿ ಅವ್ರು ನಾನು ಭೇಟಿ ಮಾಡಿದ್ದು 67ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 1999ರಲ್ಲಿ ಕನಕಪುರದಲ್ಲಿ ನಡೀತು. ಆಗ ನಾನು ಇಲ್ಲಿ ತಾಲೂಕು ಅಧ್ಯಕ್ಷ ಆಗಿದ್ದೆ. KSRTC ಮಿನಿಸ್ಟ್ರು ಯಾರು ಅಲ್ಲಿ ಸಿಂಧಿಯಾ JH ಪಟೇಲ್ರು ಚೀಫ್ ಮಿನಿಸ್ಟ್ರು. JH ಪಟೇಲ್ರಿಂದ ಸಿಂಧಿಯಾ ತಕ್ಕು ತುಂಬ ಅದ್ಧೂರಿಯಾಗಿ. ನಾನು ಅಂತಹ ಸಾಹಿತ್ಯ ಸಮ್ಮೇಳನವನ್ನು ನನ್ನ ಜೀವಿತದಲ್ಲಿ ಸಾಮಾನ್ಯ ಎಲ್ಲ ಸಾಹಿತ್ಯ ಸಮ್ಮೇಳನಗಳಿಗೂ ಹೋಗ್ತೀನಿ, ಇತ್ತೀಚೆಗೆ ಬಿಟ್ಟಿದ್ದೀನಿ.
ಸಾಹಿತ್ಯ ಆ ರೀತಿ ಸಾಹಿತ್ಯ ಸಮ್ಮೇಳನವನ್ನು ನೋಡಲೇ ಇಲ್ಲ. ನಮಗೆಲ್ಲ ಬೆಂಗಳೂರಲ್ಲಿ ಹೈಟೆಕ್ ಹೋಟೆಲ್ಗಳಲ್ಲಿ ಒಂದೊಂದು ಶರ್ಮ ಟ್ರಾನ್ಸ್ಫರ್ಸ್ ಅಂತಿದ್ದಾಗ ಒಂದೊಂದು ಹೋಟೆಲ್ಗೆ ಒಂದೊಂದು ಬಸ್ಸು ಕರ್ಕೊಂಡು ಬರೋದು. ಬೆಳಿಗ್ಗೆ ತಿಂಡಿ ಅದೇ ಹೋಟ್ಲಲ್ಲಿ ತಿಂಡಿ, ಇಲ್ಲೂ ತಿಂಡಿ ಸಾಹಿತ್ಯ ಸಮ್ಮೇಳನದಲ್ಲಿ. ಆ ಬಸ್ಸಲ್ಲಿ ಕರ್ಕೊಂಡ್ಬಂದು ರಾತ್ರಿವರೆಗೆ 9-9:30 ಅದನ್ನೆಲ್ಲ ಮುಗಿದ ಮೇಲೆ ಪುನಃ ಅದೇ ಬಸ್ಸಲ್ಲಿ ಬೆಂಗಳೂರು ಕನಕಪುರ ಅಂತೂ ಅಲ್ಲ ಬೆಂಗಳೂರು ಕರ್ಕೊಂಡು ಹೋಗೋದು. ತುಂಬ ಚೆನ್ನಾಗಿ ಅವರು KSRTC ಮಿನಿಸ್ಟರ್ ಆಗಿದ್ದವ್ರನ್ನ JH ಪಟೇಲ್ ಮೆಚ್ಕೊಂಡು ಹೋಮ್ ಮಿನಿಸ್ಟರ್ ಮಾಡೋದು ಸಿದ್ದೆ ಅವ್ರನ್ನ. ಆ ಸಮ್ಮೇಳನ ಆದ ಒಂದು 2-3 ತಿಂಗಳಿಗೇನೆ ಹೋಮ್ ಮಿನಿಸ್ಟರ್ ಆದರು. ಅಲ್ಲಿ ಸರ್ವಾಧ್ಯಕ್ಷರಾಗಿ ನಮ್ಮ SN ಭೈರಪ್ಪನವರು ಬಂದಾಗ ಏನಾಯಿತು, ದೊಡ್ಡ ಗಲಾಟೆ. ಯಾವ ಸಮ್ಮೇಳನದಲ್ಲೂ ಆ ರೀತಿಯಾದಂಥ ಗಲಾಟೆ ಆಗಿದ್ದನ್ನು ನಾನು ನೋಡಿರಲಿಲ್ಲ. ಈ ಎಡಪಂಥೀಯರಿದ್ರಲ್ಲ ಲೇಖಕರು, ಒಂದು 50 ಜನ ಸೇರ್ಕೊಂಡ್ಬಿಟ್ಟಿರ್ರಿ ಅಲ್ಲೆಲ್ಲ. ಸಾಹಿತ್ಯ ಸಮ್ಮೇಳನದಲ್ಲಿ ಮೊದಲನೇ ದಿವಸ ಉದ್ಘಾಟನೆ ಮಾಡಬೇಕು, ಸ್ಟೇಜ್ ಮೇಲೆ ಎಲ್ಲ ಕುಳಿತಿದ್ದಾರೆ. ಆ ಸ್ಟೇಜ್ ಸುತ್ತ ಘೋಷಣೆ ಕೂತ್ಕೊಂಡು ಭೈರಪ್ಪನವ್ರ ಬಗ್ಗೆ ಡೌನ್ ವೈನ್ ಭೈರಪ್ಪನ ಯಾಕೆ ತಂದಿದೆ. ಎಂಥ ಅವಮಾನ ಇದು. ಸಾಹಿತ್ಯ ಸಮ್ಮೇಳನದಲ್ಲಿ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿಯನ್ನ, ಸಮ್ಮೇಳನದ ಅಧ್ಯಕ್ಷರನ್ನ ಹೀಗೆ ಅವಮಾನ ಮಾಡೋದುಂಟೆ. ಒಂದು 50 ರೌಂಡ್ ಹಾಕಿದ್ರು. ಕೊನೆ ಪೊಲೀಸ್ನವ್ರು ಬಂದು ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರು. ಅಲ್ಲಿ ನಾನು ತುಂಬ ಹತ್ತಿರದಿಂದ ಭೈರಪ್ಪನವರ ಈ 3 ಬಾರಿ ಅವ್ರನ್ನ ನಾನು ಹತ್ತಿರದಿಂದ ನೋಡಿದ್ದು. ಹತ್ತಿರದಿಂದ ನೋಡಿದಾಗ ತುಂಬ ದೊಡ್ಡ ಎತ್ತರ, ಒಳ್ಳೆ ಅಜಾನುಭಾವವಾಗಿದ್ದಂಥ ವ್ಯಕ್ತಿ. ನಿನ್ನೆ ಸಾಮಾಜಿಕ ಜಾಲತಾಣ ಇದೆಯಲ್ಲ, ಯಾವುದು ನಮ್ಮ ಮೊಬೈಲು, ಅದರಲ್ಲೇನೋ ನೋಡ್ತಾ ಇದ್ದೆ ಭೈರಪ್ಪನವ್ರ ಬಗ್ಗೆ ಕೊಟ್ಟು. ಅವ್ರ ಹೆಸರು ಹೇಳೋದಿಲ್ಲ ನಾನು. ಆ ವ್ಯಕ್ತಿ ಹೇಳ್ತಾರೆ, ಭೈರಪ್ಪನವ್ರನ್ನ ಸಾಹಿತಿಗಳು ಅನ್ನೋದಿಲ್ಲ ನಾನು, ಲೇಖಕರು ಅಷ್ಟೇ. ನಮ್ಮಲ್ಲಿ ಎಂತಹ ವಿಷಯ ಇದೆ, ಆ ವಿಷಯ ನೋಡ್ರಿ. ಭೈರಪ್ಪನವ್ರು ಅಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಅವರಲ್ಲಿ ಇಂತಹ ಸಣ್ಣತನ, ಸೂಜಿ ಮನೆಯಷ್ಟು ಇರಲಿಲ್ಲ ನೋಡ್ರಿ. ಅವ್ರು ಸಾಯುವಾಗ ಹೇಳ್ತಾರೆ, ನನ್ನ ಅಕೌಂಟಲ್ಲಿ ಒಂದೇ ₹1 ಇರಬಾರ್ದು, ಎಲ್ಲ ದಾನ ಮಾಡಿಬಿಡ್ರಿ. ಯಾತಕ್ಕೆ ಬೇಕಾ ಹಣ ನನಗೆ? ಆ ಹಣವನ್ನ ಒಂದು ಟ್ರಸ್ಟ್ ಮಾಡಿ, ಈಗಲೂ ಕೂಡ ಗೌರವಧನ ಬರುತ್ತಲ್ಲ ಪುಸ್ತಕಗಳಿಗೆಲ್ಲ, ಒಂದು ಟ್ರಸ್ಟ್ ಮಾಡಿ ಬಡವರಿಗೆ ಹಂಚ್ರಿ ಅದನ್ನ ಅಂತ ಹೇಳಿ. ಹೌದು, ಬಡವರಿಗೆ ಅವರಷ್ಟು ಸಹಾಯ ಮಾಡಿದವ್ರನ್ನ ಮತ್ತೊಬ್ಬ ಸಾಹಿತಿಯನ್ನ ನೀವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕನ್ನಡದಲ್ಲಿ ತಿಳ್ಕೊಳ್ರಿ. ಅವ್ರ ಹಣದ ಮುಕ್ಕಾಲು ಪಾಲು ಅವ್ರು ಹೇಳ್ತಾರೆ, ನಾನು ಯಾಕೆ ಹಣ ಬೇಕು, ನಾನು ಚೆನ್ನಾಗಿದ್ದೀನಿ, ನನ್ನ ಹಣ ಅದನ್ನ ಕೊಳ್ತೋಗುತ್ತೆ, ಗುಡ್ಡೆ ಹಾಕೊಂಡು ವಾಸನೆ ಬರುತ್ತೆ ಹಣನ, ಅದನ್ನ ಹಂಚ್ರಿ ಬಡವರಿಗೆ, ಅನಾಥರಿಗೆ, ಅಸಹಾಯಕರಿಗೆ ಹಂಚ್ರಿ. ಹೀಗೆ ಭೈರಪ್ಪನವರ ವ್ಯಕ್ತಿತ್ವ ಒಂದು ಮುಖದ ಮಾತ್ರ ಪರಿಚಯವನ್ನು ನಾವು ಮಾಡಿಕೊಂಡು ಸಾಧ್ಯ ಆಗೋದಿಲ್ಲ. ಸೃಜನಶೀಲತೆ ಅನ್ನೋದಕ್ಕೆ ಮತ್ತೊಂದು ಹೆಸರೇ ಭೈರಪ್ಪನವರು. ಅವರು ಕ್ಷೇತ್ರ ಕಾರ್ಯ ಮಾಡದೆ ಯಾವ ಕಾದಂಬರಿಯನ್ನು ಬರೀತಾ ಇರಲಿಲ್ಲ ನೋಡ್ರಿ. ಕ್ಷೇತ್ರ ಕಾರ್ಯ ಮಾಡಿ, ಆಳವಾಗಿ ಅಧ್ಯಯನ ಮಾಡಿ, ಅವರು ಒಂದು ಕಾದಂಬರಿ ರೀತಿ ಇನ್ನೊಂದು ಕಾದಂಬರಿ ಇಲ್ಲ. ಒಂದು ಕಾದಂಬರಿ ಓದಿದ್ರೆ ಅವರ ಅಭಿಮಾನದ ಬಳಗ ಎಷ್ಟಿತ್ತು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಆ ಗೃಹಭಂಗ ಕಾದಂಬರಿ 23 ಭಾಷೆಗಳಿಗೆ ಅನುವಾದ ಆಗಿದೆ. ಚೀನಿ ಭಾಷೆಗೆ, ಜಪಾನಿ ಭಾಷೆಗೆ, ರಷ್ಯನ್ ಭಾಷೆಗೆ ಎಲ್ಲ ಅನುವಾದ ಆಗಿದೆ. ಆ ಗೃಹಭಂಗ ಕಾದಂಬರಿ ಅದು TV ಸೀರಿಯಲ್ ಕೂಡ ಆಗಿ ತುಂಬ ಚೆನ್ನಾಗಿ ಬಂತು. TV ಸೀರಿಯಲ್ ಅದು ಕೂಡ. ಹೀಗೆ ನೀವು ನಾನು ಮೊದಲೇ ಹೇಳಿದಾಗೆ ಅವರ ವ್ಯಕ್ತಿತ್ವವನ್ನು ನಾವು ನಮ್ಮ ಅಳತೆಗೆ ಮೀರಿದ್ದು. ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಗೌರವ ಇರಬೇಕು, ಸ್ವಲ್ಪ ಇದಿರಬೇಕು. ಅಂತಹ ವ್ಯಕ್ತಿತ್ವವನ್ನು ಮೀರಿದಂತಹ ವ್ಯಕ್ತಿ ಅವರು ತೀರ್ಕೊಂಡಿದ್ದಾರೆ. ನಾನು ಹೇಳೋದಿಷ್ಟೇ ಕೊನೆಯದಾಗಿ, ಅವರು ಭೌತಿಕವಾಗಿ ನಮ್ಮ ಮುಂದೆ ಇಲ್ಲೇ ಇರ್ಬೋದು, ಅವ್ರು ಕೊಟ್ಟಂಥ ಸಾಹಿತ್ಯ ಕೃತಿಗಳಿದೆಯಲ್ಲ, ಕಾದಂಬರಿಗಳು ಬೃಹದಾಕಾರವಾಗಿ ನಮ್ಮಲ್ಲಿ ಇದೆ. 25 ಕಾದಂಬರಿಗಳನ್ನ ಅವ್ರು ಬರೆದಿದ್ದಾರೆ. ಅವ್ರ ಹುಟ್ಟೂರು ಸಂತೋಷ ನೋಡ್ರಿ. ಅವ್ರ ಊರಿಗೆ
ಒಂದು 20 ಹಳ್ಳಿಗಳಿಗೆ ಅನುಕೂಲ ಆಗುವಷ್ಟು ಕೆರೆ ನೀರನ್ನ ಭರ್ತಿ ಮಾಡಿಸಿ ಯಡಿಯೂರಪ್ಪನವರು ಮತ್ತೆ ಇವರು ಬೊಮ್ಮಾಯಿಯವ್ರನ್ನ ಬೇಕಂತದೆ ನಾನು ಏನು ಹೇಳ್ತಾರೆ. ಈಗ ಸ್ವಲ್ಪ ದಿವಸದಿಂದ ಅವ್ರ ಊರಲ್ಲಿ ಸನ್ಮಾನ ಮಾಡ್ತಾರೆ ಅವ್ರಿಗೆ, ಅವ್ರ ಊರಿನವರೆಲ್ಲ ಸೇರಿ ರೆಕಾರ್ಡ್ ಅಂತೆ ಆ ಊರಲ್ಲಿ ಅವತ್ತು. ಅಷ್ಟು ಜನ ಎಲ್ಲಿ ಸೇರಿಲ್ಲ, 20 ಹಳ್ಳಿಯ ಗ್ರಾಮಸ್ಥರು ಸೇರಿಕೊಂಡು ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ಸನ್ಮಾನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಹಳ್ಳಿಗಳಿಗೆ ನೀರು ಹರಿಸಿದ ಭಗೀರಥ ನೀನು. ಅವಕಾಶ ಸಿಕ್ತಾಗೆಲ್ಲ ಅವ್ರು ಹೋಗ್ತಿದ್ರಂತವ್ರು ಸಂತೇಶ್ವರಕ್ಕೆ ಹೋಗಿ ಎಲ್ಲರೂ ಹಳಬರ್ನೆಲ್ಲ ಮಾತಾಡ್ತಾ ಬರೋರು. ಹೀಗೆ ಇಂತಹ ಈ ಏನಾದರೂ ಆಗು ಮೊದಲು ಮಾನವನಾಗು ಅಂತೇಳಿ ಒಬ್ಬ ಕವಿ ಹೇಳ್ತಾರೆ. ಅಂತಹ ಮನುಷ್ಯತ್ವದ ಪರಾಕಾಷ್ಠೆಯ, ಸೃಜನಶೀಲತೆಯ ಪರಾಕಾಷ್ಠೆಯ, ವ್ಯಕ್ತಿತ್ವದಲ್ಲಿ ಅತಿ ಎತ್ತರಕ್ಕೆ ಅಂತಹ ಒಬ್ಬ ಹಿರಿಯ 94 ವರ್ಷ ಬದುಕೋದು ಸಾಮಾನ್ಯವಾದಂತಹ. ಕುವೆಂಪುರವರು 94 ವರ್ಷ ಇದ್ದರು, ಸಾಮಾನ್ಯವಾದಂತಹ ವಯಸ್ಸಲ್ಲ ಅದು. ಅಷ್ಟು ವಯಸ್ಸಿನವರೆಗೂ ಕೂಡ ಅವ್ರು ಎಷ್ಟು ಕ್ರಿಯಾಶೀಲರಾಗಿದ್ದು ಸಾಯೋವರೆಗೂ ಕೂಡ. ಯಾತಕ್ಕೆ ಅಂತ ಹೇಳಿದ್ರೆ ಅವರ ಆತ್ಮ ಶುದ್ಧವಾಗಿತ್ತು, ಮನಸ್ಸು ಶುದ್ಧವಾಗಿತ್ತು. ಅವ್ರು ನೋಡ್ರಿ ಹೇಳ್ತಾರೆ, ಅವರ ಭಿತ್ತಿ ಇದೆಯಲ್ಲ ಅದನ್ನು ದಯಮಾಡಿ ಹೋದ್ರಿ. ಭಿತ್ತಿನಲ್ಲಿ ಅವರ ಬದುಕಿನ ಎಲ್ಲ ಕಾರಾಂತರ ಹುಚ್ಚು ಮನಸ್ಸಿನ 10 ಮುಖಗಳು, ಭೈರಪ್ಪನವರ ಭಿತ್ತಿ, ಕುವೆಂಪುರವರ ನೆನಪಿನ ದೋಣಿಯನ್ನು ನೀವು ಓದಿದ್ರೆ ಆ ಕವಿಗಳ ಬಗ್ಗೆ, ಅವರ ಶಕ್ತಿ ಬಗ್ಗೆ, ಅವರ ಬದುಕಿನ ಬಗ್ಗೆ ನಮಗೆ ಹೊಸದಾದಂತಹ ಒಂದು ಏನೋ ಭಾವನೆಗಳು ಬರೋದಕ್ಕೆ ಸಾಧ್ಯ. ಅದೆಲ್ಲ ಓದಿದ್ರು ಮಾತ್ರ ಗೊತ್ತಾಗೋದು. ನೀವು ಏನನ್ನು ಓದಿದ್ರು ಈ 3 ವ್ಯಕ್ತಿಗಳ ಅವರ ಜೀವನದ ಗಾಥೆ ಇದೆಯಲ್ಲ ಅದನ್ನು ಓದ್ರಿ, ಆಗ ಗೊತ್ತಾಗ್ತದೆ. ನಾವು ಮಾತಾಡೋದ್ರ ಮುಂಚೆ ಇದನ್ನೆಲ್ಲ ವಿಷಯ ತಿಳ್ಕೊಂಡು ಅನಂತ ಮಾತ್ರ ಅದಕ್ಕೆ ಮೌಲ್ಯ ಇರ್ತದೆ, ಬೆಲೆ ಇರ್ತದೆ. ಇಲ್ಲೇ ಇದ್ರೆ ನಮ್ಮಲ್ಲಿ ಬಹಳಷ್ಟು ಸಾಹಿತಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಪುಸ್ತಕಗಳನ್ನ ಓದೋದಿಲ್ಲ, ವಿಮರ್ಶೆ ಮಾಡೋದು. ಆ ಪೇಪರ್ನಲ್ಲಿ ಪುಸ್ತಕ ವಿಮರ್ಶೆ ಬರುತ್ತೆ, ಅದನ್ನು ಓದ್ಕೊಂಡ್ಬಿಡೋದು. ಇಲ್ಲ ಯಾರೋ ಸ್ನೇಹಿತರು ಯಾರೋ ಏನೋ ಓದಿರ್ತಾರೆ ಅದನ್ನು ಕೇಳ್ಕೊಂಡು ವಿಮರ್ಶೆ ಮಾಡೋದು. ಅದು ಗಟ್ಟಿತನ ಅನ್ಸೋದಿಲ್ಲ. ಅವರ ಇದನ್ನ ನಾವು ತಿಳ್ಕೊಳ್ಬೇಕಾದ್ರೆ ಅವ್ರ ಕಾದಂಬರಿ ಮುಕ್ಕಾಲು ಪಾಲು ಕಾದಂಬರಿಗಳನ್ನು ಕೂಡ ನಾವು ಓದಬೇಕಾಗ್ತದೆ. ನಾನು ಅಲ್ಲಿಂದ ವಂಶವೃಕ್ಷ ಕಾದಂಬರಿ ಇದಾದ್ಮೇಲೆ ಅಲ್ಲಿವರೆಗೂ ಕೂಡ ವಂಶವೃಕ್ಷ ಕಾದಂಬರಿ ಒಂದೇ ನಾನು ನೋಡಿದ್ದು, ಅದು ಟೆಕ್ಸ್ಟ್ ಇಟ್ಟಿದ್ರು ಅಂತ ಓದಿದ್ದು. ಅವರು ಬಂದು ಅದರ ಬಗ್ಗೆ ವಿಮರ್ಶೆ ಮಾಡಿದ್ದು, ಅದನ್ನು ಓದಕ್ಕೆ ಶುರು ಮಾಡಿದ್ದು. ನೀವು ಎಲ್ಲ ಕಾದಂಬರಿಗಳು ಕೂಡ ವೈವಿಧ್ಯಮಯವಾಗಿರ್ತಕ್ಕಂಥದ್ದು, ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ನೀವು ಓದೋದಕ್ಕೆ ಶುರು ಮಾಡಿದ್ರೆ ಬಿಡೋದಕ್ಕೆ ಮನಸ್ಸೇ ಬಿಡೋದಿಲ್ಲ. ಅಂತ ಹೊಸ ಹೊಸ ವಿಷಯಗಳನ್ನು ಅವರು ಸುಮ್ಮನೆ ಬರೆದಿಲ್ವೇ, ಅವರು ಬರವಣಿಗೆ ತುಂಬ ಕಷ್ಟ. ಅದನ್ನು ಬರಿಬೇಕಾದ್ರೆ ಆಳವಾದ ಅಧ್ಯಯನ ಮಾಡಿದರೆ, ಅದ್ರ ಬಗ್ಗೆ ಯಾವ ಕಾದಂಬರಿ ಬರಿಬೇಕಾದ್ರೂ ಅವರು ಪ್ರವಾಸ ಮಾಡೋದು ಅಂದ್ರೆ ತುಂಬ ಇಷ್ಟ. ಯಾವಾಗಲೂ ಕೂಡ ಪ್ರವಾಸದಲ್ಲೇ ಅವ್ರು ಇರ್ತಿದ್ರು ಬಿಡುವಿನ ವೇಳೆಯಲ್ಲಿ. ಯಾತಕ್ಕೆ ಇಷ್ಟ ಪ್ರವಾಸ ಮಾಡ್ತೀರಿ ಅಂದರೆ, ನಾನು ಹೊಸ ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡ್ರಿ, ದೇಶ ಸುತ್ತು ಕೋಶ ಓದು ಅಂತ. ಇದು ಡೈರೆಕ್ಟಾಗಿ ನಾವು ನೋಡ್ತೀವಲ್ಲ, ಅದು ತಲೆ ಒಳಗೆ ಅಚ್ಚು ಒತ್ತಿದ ಹಾಗೆ ನಿಲ್ಲುತ್ತೆ. ಅದಕ್ಕೋಸ್ಕರ ಈ ಮಕ್ಕಳನ್ನೆಲ್ಲ ಕಾಲೇಜು ಸ್ಕೂಲ್ ಮಕ್ಕಳನ್ನ ಟೂರ್ ಕರ್ಕೊಂಡು ಹೋಗೋದು, ಅವರೇ ಕಣ್ಣಿಂದ ನೋಡಲಿ ಅಂತ ಹೇಳಿ. ಅದು ಯಾವಾಗಲೂ ಅವ್ರ ಮನಸ್ಸಿನಲ್ಲಿ ಇರ್ತದೆ. ನೋಡಿ, ನೀವು ಸಣ್ಣ ವಯಸ್ಸಿನಲ್ಲಿ ನಿಮ್ಮ ಸ್ಕೂಲಲ್ಲಿ ಯಾರಾದ್ರೂ ನಿಮ್ಮನ್ನು ಟೂರ್ ಕರ್ಕೊಂಡು ಹೋಗಿದ್ರೆ ಅದು ಇವಾಗಲೂ ಕೂಡ ನಿಮಗೆ ಜ್ಞಾಪಕ ಬರುತ್ತೆ, ಅಲ್ಲಿ ನೋಡಿದ ಸನ್ನಿವೇಶಗಳು ಸಂದರ್ಭ ಆಗಿರುತ್ತೆ. ಅದಕ್ಕೋಸ್ಕರ ಇವರು ಬಿಡುವಿನ ವೇಳೆಯಲ್ಲೆಲ್ಲ ಮಾಡ್ತಿದ್ದು ಅವರು ಪ್ರವಾಸ. ಕೇವಲ ಅದು ಪ್ರವಾಸ ಅಲ್ಲ, ಅವ್ರಿಗೆ ಬೇಕಾದಂಥ ಅಂಶಗಳನ್ನೆಲ್ಲ ಅವರೇನು ಮಾಡ್ತಾರೆ ಗುರ್ತಾಕೊಂಡು ಬಂದು